ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಕುಣಿಕಲ್ ಶಾಸಕ ರಂಗನಾಥ್ ನಡುವೆ ವಂಶವಾಹಿ ಸಂಘರ್ಷ ನಡೀತಾ ಇದೆ. ಕುಣಿಕಲ್ ತಾಲೂಕಿನ ಶಾಸಕರ ವಂಶವಾಹಿ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ವ್ಯಂಗ್ಯವಾಗಿ ಆಡಿದ್ದ ಮಾತುಗಳಿಗೆ ಶಾಸಕ ರಂಗನಾಥ್ ಕೆಂಡಾಮಂಡಲವಾಗಿದ್ದಾರೆ. ಈ ಕುರಿತ ಡೀಟೇಲ್ಸ್ ಇದೆ, ನೀವೇ ನೋಡಿ. ನಿಖಿಲ್ ವರ್ಸಸ್ ರಂಗನಾಥ್ ಜೀನ್ಸ್ ಜಟಾಪಟಿ. ರಂಗನಾಥ್ ಎಚ್ಡಿಕೆ ಕುಟುಂಬ ವಂಶವಾಹಿ ವಾರ್. ಹೌದು, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಕುಣಿಗಲ್ ಶಾಸಕ ರಂಗನಾಥ್ ನಡುವೆ ವಂಶವಾಹಿ ಸಂಘರ್ಷ ನಡೀತಾ ಇದೆ. ಕುಣಿಗಲ್ ತಾಲೂಕಿನ ಶಾಸಕರ ವಂಶವಾಹಿ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ವ್ಯಂಗ್ಯವಾಗಿ ಆಡಿದ್ದ ಮಾತುಗಳಿಗೆ ಶಾಸಕ ಡಾಕ್ಟರ್ ರಂಗನಾಥ್ ಕೆಂಡಾಮಂಡಲರಾಗಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಆಕ್ರೋಶ ಹೊರಹಾಕಿರುವ ರಂಗನಾಥ್, ಯಾರೋ ನಮ್ಮ ವಂಶವಾಹಿ ಬಗ್ಗೆ ಮಾತಾಡ್ತಾನೆ, ನಮ್ಮ ತಂದೆ ಕಷ್ಟಪಟ್ಟು ದುಡಿದು ಓದಿಸಿದ್ದಾರೆ, ನಮ್ಮದು ಸಮಾಜಕ್ಕೆ ಅಂಜುವ ಗೌರವಯುತವಾದ ಕುಟುಂಬವೇ ಹೊರತು ಮಾಜಿ ಪ್ರಧಾನಿ ಮಾಜಿ ಸಿಎಂ ಕುಟುಂಬ ಅಲ್ಲ ಅಂತ ನೇರವಾಗಿ ವಾಗ್ದಾಳಿ ನಡೆಸಿದ್ದಾರೆ. ನಿಖಿಲ್ ಟೀಕೆ ಬಗ್ಗೆ ಮಾತಾಡಿದ ಕುಣಿಗಲ್ ರಂಗನಾಥ್, ನಮ್ಮದು ಗೌರವಯುತ ಕುಟುಂಬ, ಕುಣಿಗಲ್ ತಾಲೂಕಿನ ವಂಶವಾಹಿ ಬಗ್ಗೆ ಮಾತಾಡೋ ಇವರ ಕುಟುಂಬದ ಮಂಗಳೂರಿನಿಂದ ಬೆಂಗಳೂರಿನವರೆಗೂ ಇರುವ ವಂಶವಾಹಿ ಬಗ್ಗೆ ಮಾತಾಡಬೇಕಾ? ಹಾಸನದ ಪ್ರಕರಣವನ್ನ ನೆನಪಿಸಬೇಕಾ? ಅವರ ವಿದ್ಯಾಭ್ಯಾಸ ಏನು? ದೇವೇಗೌಡರ ವಂಶದ ತಳಿ ಹೀಗೇನಾ? ಕೊರೋನಾ ಸಂದರ್ಭದಲ್ಲಿ ಪಿಪಿ ಕಿಟ್ ಹಾಕೊಂಡು ಮನೆ ಮನೆಗೆ ಹೋಗಿ ಧೈರ್ಯ ತುಂಬಿದ್ದು ಈ ರಂಗನಾಥ್, ನನ್ನ ಬಗ್ಗೆ ಕುಣಿಗಲ್ ಜನರ ಬಗ್ಗೆ ಮಾತಾಡುವ ಮುನ್ನ ಎಚ್ಚರಿಕೆ ಇರಲಿ ಅಂತ ಕಿಡಿಕಾರಿದ್ದಾರೆ. ಇಲ್ಲ ಇದೆಯಲ್ಲ ಸ್ವಾಮಿ, ಬ್ಲಡ್ ಜೀನ್ಸು ಇಲ್ಲ ಐತಲ್ಲ, ಒಂದು ಜೀನು, ಕೆಟ್ಟ ಜೀನು, ಕುಣಿಗಲ್ ಜೀನು, ಇವರೆಲ್ಲ ಡಾಕ್ಟರ್ ಅಂತೆ. ಅದ್ ಯಾವ ತರ ಡಾಕ್ಟರ್ ನನಗೆ ಗೊತ್ತಿಲ್ಲಪ್ಪ, ಅದ್ ಯಾರನ್ನ ಆಪರೇಷನ್ ಮಾಡ್ತಾರೋ ಗೊತ್ತಿಲ್ಲ. ಕುಣಿಗಲ್ ತಾಲೂಕಿನ ಜೀನ್ಸ್ ಬಗ್ಗೆ ಮಾತಾಡೋಂಥದ್ದು ಅದು ಶ್ರೇಷ್ಠ ತರದಿಲ್ಲ. ಅದು ಆ ಥರ ಅವ್ರು ಮಾತಾಡಂಗಿದ್ರೆ ಅದಕ್ಕೆ ನಾನಾ ಥರ ಉತ್ತರಗಳು ನನಗೂ ಕೊಡೋಕೆ ಗೊತ್ತಿದೆ. ಯಾವನೊಬ್ಬ ಡಾಕ್ಟ್ರವನೋ ಏನು ಆಪರೇಷನ್ ಮಾಡಿದಾನಂತ ಹೇಳ್ತಾ ಇದ್ದಾನಲ್ಲ, ಕುಣಿಗಲ್ ತಾಲೂಕಿನ ಜೀನ್ಸ್ ಬಗ್ಗೆ ಪ್ರಶ್ನೆ ಮಾಡೋಂಥವ್ರು ಇವ್ರುಗಳು ಜೀನ್ಸ್ಗಳು ಮಂಗಳೂರಿಂದ ಬೆಂಗಳೂರು ತನಕ ಹರಡಿರೋಂಥ ಪ್ರಶ್ನೆ ಮಾಡಬೇಕಾಗತ್ತೆ. ನಾವು ದೇವೇಗೌಡ ಕುಟುಂಬದಿಂದ ಬಂದಿರೋಂಥ ಒಬ್ಬ ತಳಿ ಈ ಥರ ಮಾತಾಡ್ತಾರೆ ಅಂತಂದ್ರೆ ಅವಮಾನ. ಅದು ಲೂಟಿ ಮಾಡುವ ಜಾಯಮಾನ ನಮ್ಮದಲ್ಲ, ರಂಗನಾಥ್ಗೆ ಕುಮಾರಸ್ವಾಮಿ ತಿರುಗೇಟು. ಇತ್ತ ಮಗ ನಿಖಿಲ್ ಕುಮಾರಸ್ವಾಮಿ ಹಾಗೂ ದೇವೇಗೌಡರ ಕುಟುಂಬದ ವಂಶವಾಹಿ ಬಗ್ಗೆ ಶಾಸಕ ರಂಗನಾಥ್ ನೀಡಿದ ಹೇಳಿಕೆಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅಷ್ಟೇ ತೀಕ್ಷ್ಣವಾಗಿ ತಿರುಗೇಟು ನೀಡಿದ್ದಾರೆ. ನಾನು ಡಾಕ್ಟರ್ ಅಲ್ಲ, ಆದರೆ ನಮ್ಮ ವಂಶವಾಹಿ ಮಂಗಳೂರಿನಿಂದ ಬೆಂಗಳೂರಿಗೆ ಮಾತ್ರ ಸೀಮಿತವಲ್ಲ, ಇಡೀ ರಾಜ್ಯಕ್ಕೆ ನನ್ನ ಬಗ್ಗೆ ಗೊತ್ತು. ಆದರೆ ನಿಮ್ಮದು ಕನಕಪುರದಿಂದ ವಿದೇಶಕ್ಕೂ ಹೋಗುತ್ತೆ. ಆರ್.ಟಿ. ಲಕ್ಷ್ಮಣ್ ಎಂಬುವರ ಮಗಳನ್ನ ಬೀದಿಗೆ ತಂದ್ರಲ್ಲ, ಆ ರೀತಿ ಲೂಟಿ ಮಾಡುವ ತಳಿ ನಮ್ಮದಲ್ಲ. ಮೊದಲು ಶಾಸಕರಾಗಿ ಗೌರವಯುತವಾಗಿ ಕೆಲಸ ಮಾಡಿ, ಆಮೇಲೆ ನಮ್ಮ ವಂಶವಾಹಿ ಬಗ್ಗೆ ಚರ್ಚೆ ಮಾಡೋದಕ್ಕೆ ಬನ್ನಿ ಅಂತ ತಿರುಗೇಟು ನೀಡಿದ್ದಾರೆ. ಏನ್ ಜೀನ್ಸ್ ನನಗೆ ನಾನು ಡಾಕ್ಟರ್ ಅಲ್ಲ. ಆ ಕುಟುಂಬದ ಜೀನ್ಸ್ ತೆಗೆದು ಬಿಟ್ರೆ ಕನಕಪುರದಿಂದ ನಡೀತದೆ. ಕನಕಪುರದಿಂದ ಬಹುಶಃ ವಿದೇಶಕ್ಕೂ ಹೋಗುತ್ತೆ, ಜೀನ್ಸು ವಿದೇಶಕ್ಕೂ ಹೋಗುತ್ತೆ. ಅಷ್ಟೇ ಅಲ್ಲ, ಆ ಜೀನ್ಸ್ ಹೇಗೆ ಅಂದರೆ, ಇಲ್ಲೆಲ್ಲ ಚಂದ್ರಪ್ಪ ಸರ್ಕಲ್ನಲ್ಲಿ ಯಾರೋ ಅಮೇರಿಕಾದಲ್ಲಿದ್ದವರು ಆರ್.ಟಿ. ಲಕ್ಷ್ಮಣ್ ಅಂತಲೂ ಯಾರೋ ಒಬ್ಬರು ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಟ್ ಪ್ರಾರಂಭ ಮಾಡಿ ಈ ಜೀನ್ಸ್ ಇದೆಯಲ್ಲ, ಈ ಜೀನ್ಸ್ ಅವರೆಲ್ಲ ಎಲ್ಲ ಅಲ್ಲಿ ಸೇರ್ಕೊಂಡು ಪಾಪ ಒಬ್ಬ ಮಗಳನ್ನ ಬೀದಿ ಪಾಲು ಮಾಡಿ ಇವತ್ತು ಏನು ಪರಿಸ್ಥಿತಿ ತಂದಿಟ್ಟಿದ್ದಾರೆ, ಲೂಟಿ ಯಾವ ಥರ ನಡೆಸ್ತಾರೆ. ಆ ಜೀನ್ಸ್ ನಮ್ಮಲ್ಲಿಲ್ಲ. ನನ್ನ ಜೀನ್ಸು ಹೌದು ಮಂಗಳೂರಿಂದ ಇಲ್ಲಿಗಲ್ಲ, ಇಡೀ ರಾಜ್ಯದಲ್ಲಿ ಗೊತ್ತಿದೆ ನನ್ನ ಜೀನ್ಸು. ಇವ್ರ ಜೀನ್ಸ್ ಹೇಳಕ್ಕೆ ಹೋದರೆ ಅದು ವಿದೇಶಗಳಿಗೆ ಹೊರಟೋಗ್ಬಿಡುತ್ತೆ. ಇದೆಲ್ಲ ಬಿಟ್ಟು ಗೌರವಿತ್ವ ಕೆಲಸ ಮಾಡಿ, ಜೀನ್ಸ್ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣ. ಒಟ್ನಲ್ಲಿ ರಾಜಕಾರಣದಲ್ಲಿ ಈ ವಂಶವಾಹಿ ಸಂಘರ್ಷ ತಾರಕಕ್ಕೇರಿದೆ. ಒಬ್ಬರ ಕುಟುಂಬದ ಹಿನ್ನೆಲೆಯನ್ನ ಮತ್ತೊಬ್ಬರು ಕೆದಕ್ತಾ ಜಿದ್ದಾಜಿದ್ದಿಗೆ ಬಿದ್ದಿದ್ದಾರೆ. ಈ ಜೀನ್ಸ್ ಜಟಾಪಟಿ ಮುಂದಿನ ದಿನಗಳಲ್ಲಿ ಇನ್ಯಾವ ಸ್ವರೂಪ ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಿದೆ. ವಿನಯ್ ಬಸಪ್ಪ, ಪಬ್ಲಿಕ್ ಟಿವಿ, ರಾಮನಗರ.